ಅವರಿಗೆ ಊಟ ಮಾಡಿದ್ದೀರಿ? ಏನ್ ಬೇಜಾರಾಗಿದೆಯಾ? ಹಾ ರೀ, ಬೇಜಾರಾಗಿದೆಯಾ? ಲೇಟ್ ಆಗಿದೆ ಅಲ್ಲ? ಬೆಳಗ್ಗೆ ಸಮಯ ಕೊಟ್ಟಿದ್ದೀವಿ, ನಮ್ಗೆ ತುರ್ತಾಗಿ ಒಂದು ಸಭೆ ಇತ್ತು, ಹೀಗಾಗಿ ಬರ್ಲಿಕ್ಕೆ ಆಗ್ಲಿಲ್ಲ. ಈಗ ಹೇಳ್ರಿ, ಬೋಲೋ ಭಾರತ್ ಮಾತಾ ಕಿ. ಕಾಡು ಬೆಳೆಸಿ ನಾಡು ಉಳಿಸಿ, ಕಾಡು ಬೆಳೆಸಿ. ನೀವ್ ಹೇಳಲ್ಲ ಹೋಗಿರಿ. ಕಾಡು ಬೆಳೆಸಿ, ಜೋರಿ ಕೈ ಎತ್ತಿ ಹೇಳ್ಕೊಳ್ಳೋದು. ಕಾಡು ಬೆಳೆಸಿ, ಕಾಡು ಬೆಳೆಸಿ, ಹಸಿರೇ ಹಸಿರೇ, ಜೋರ್ಲಿ ಹಸಿರೇ. ಎಲ್ಲರಿಗೆ ನಮಸ್ಕಾರಗಳು. ಇವತ್ತಿನ ಈ ಒಂದು ಕಾರ್ಯಕ್ರಮ ಅತ್ಯಂತ ಅಪರೂಪವಾದಂತಹ ಒಂದು ಕಾರ್ಯಕ್ರಮ. ಒಂದು ಕಡೆ ನಾವೆಲ್ಲ ಸೇರಿ ವನ ಮಹೋತ್ಸವ ಕಾರ್ಯಕ್ರಮ, ವಿಶ್ವ ಪರಿಸರ ದಿನಾಚರಣೆ. ಪ್ರತಿ ವರ್ಷ ಜೂನ್ 5ನೇ ತಾರೀಕಿಗೆ ನಾವು ವಿಶ್ವ ಪರಿಸರ ದಿನಾಚರಣೆ ಮಾಡ್ತೀವಿ. ಈಗಾಗಲೇ ರಾಜ್ಯದಾದ್ಯಂತ, ದೇಶದಾದ್ಯಂತ ಮಾಡಿದ್ದೇವೆ. 5ನೇ ತಾರೀಕಿಗೆ ನಾವು ಬೆಂಗಳೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಾನು ಸೇರಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಿತ್ತು. ಅನಿವಾರ್ಯ ಕಾರಣಗಳಿಂದ ಮತ್ತೆ 17ನೇ ತಾರೀಕಿಗೆ ಅದನ್ನು ಮುಂದೂಡಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ನಾನು ಬೆಂಗಳೂರಿನಿಂದ ಬಂದ ಮೇಲೆ ಪ್ರಥಮ ಬಾರಿಗೆ ಇವತ್ತು ನಾವು ಇಲ್ಲಿ ವಿಶ್ವ ಪರಿಸರ ದಿನಾಚರಣೆ ನಿಮಿತ್ತ ದೊಡ್ಡ ಸಸಿಗಳನ್ನು, ಸ್ಯಾಪ್ಲಿಂಗ್ಸ್, ಇವತ್ತು ಈ ಒಂದು ಕೊಳಚೆ ನಿರ್ಮೂಲನೆ ಮಂಡಳಿ ವತಿಯಿಂದ ಏನಿವತ್ತು 400 ಮನೆಗಳ ವಿತರಣೆ ಮಾಡ್ತಾ ಇದ್ದೀವಿ. ಈ ಪ್ರದೇಶದಲ್ಲಿ ಹಸಿರು ಕ್ಷೇತ್ರ ಜಾಸ್ತಿ ಮಾಡಬೇಕು ಅಂತೇಳಿ ಹೇಳಿ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ನಿಮ್ಮೆಲ್ಲರ ಸಹಯೋಗದಿಂದ ಜಿಲ್ಲಾಡಳಿತ ಇಲ್ಲಿ ಈಗಾಗಲೇ 100 ದೊಡ್ಡ ಸಸಿಗಳನ್ನು, ಮರಗಳನ್ನು ನೆಟ್ಟಿದ್ದಾರೆ. ಇನ್ನು ಎಲ್ಲೆಲ್ಲಿ ಸ್ಥಳ ಇದೆ ಅದೆಲ್ಲ ಕಡೆ ಸಸಿ ನೆಡುವಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷರಾದಂತಹ ಶಶಿಕಲಾ ಅವರು ಇದ್ದಾರೆ, ಉಪಾಧ್ಯಕ್ಷರು ವಿಜಯಕುಮಾರ್ ಅವರು, ಜಿಲ್ಲಾಧಿಕಾರಿಗಳಾದಂತಹ ಶ್ರೀಮತಿ ಶಿಲ್ಪಾ ಶರ್ಮಾ ಅವರು, ನಮ್ಮ ಅರಣ್ಯ ಇಲಾಖೆಯ ಅಧಿಕಾರಿಗಳಾದ ಶ್ರೀಮತಿ ವಾನತಿ ಅವರಿದ್ದಾರೆ, ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟೆ ಅವರು, ಮತ್ತೆ ಎಲ್ಲ ನಮ್ಮ ಪುರಸಭೆಯ ಸದಸ್ಯರುಗಳಿದ್ದೀರಿ. 20-30 ಜನ ಇದ್ದೀರಿ. ಅದಕ್ಕೆಲ್ಲರೂ ನನಗೆ ಆತ್ಮೀಯರೇ ಇದ್ದೀರಿ. ಯಾರ ಹೆಸರು ತೆಗೆದುಕೊಳ್ಳೋದಿಲ್ಲ. ಗ್ಯಾರಂಟಿ ಅಧ್ಯಕ್ಷ ಚೌಹಾಣ್ ಇದ್ದಾರೆ, ಎ ಬಿ ಪಾಟೀಲ್ ಅವರಿದ್ದಾರೆ, ವಿನಯ್ ಅವರಿದ್ದಾರೆ. ಇಲ್ಲಿ ಬೇರೆ ಬೇರೆ ಎಲ್ಲ ಸುಮಾರು ಜನ ಎಲ್ಲ ತಾವು ಸೇರಿದ್ದೀರಿ. ಇಲ್ಲಿ ಕಂದಾಯ ಇಲಾಖೆ, ಅರಣ್ಯ ಇಲಾಖೆ, ಕೊಳಚೆ ನಿರ್ಮೂಲನೆ ಮಂಡಳಿ ಇಲಾಖೆ, ಈ ಒಂದು ಕಾಮಗಾರಿ ಏನಿದೆ ಮಾಡಿದಂತ ಗುತ್ತಿಗೆದಾರಿದ್ದಾರೆ. ಮತ್ತೆ ಈ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟಂತವರು ಅಂತ ಹೇಳಿದ್ರೆ ಇಲ್ಲೇನು ನಮ್ಮ ವಿದ್ಯಾರ್ಥಿನಿಯರು, ಮುಂದಿನ ಭವಿಷ್ಯದ ಪ್ರಜೆಗಳು ನೀವೆಲ್ಲ, ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ವಿದ್ಯಾರ್ಥಿನಿಯರು ಸುಮಾರು ಹೊತ್ತಿನಿಂದ ಇಲ್ಲಿ ಕಾಯ್ತಾ ಇದ್ದೀರಿ. ನಾವು 12:30 1 ಗಂಟೆಗೆ ಹೇಳಿದ್ದೇವೆ. ಬೀದರ್ನಲ್ಲಿ ಬಹಳ ಮಹತ್ವದಾದಂತಹ ಒಂದು ಸಭೆ ಇದ್ದ ಕಾರಣ ಈ ಕಾರ್ಯಕ್ರಮ ಮುಂದೂಡಲಾಯಿತು. ಪರಿಸರ ಪ್ರೇಮಿಗಳಿದ್ದೀರಿ ಮತ್ತು ಅದರಲ್ಲಿ ವಿಶೇಷವಾಗಿ ಈಗೇನು 400 ನಾವು ಮನೆಗಳ ಹಂಚಿಕೆ ಮಾಡ್ತಾ ಇದ್ದೀವಿ. ಈ ಮನೆಗಳ ಫಲಾನುಭವಿಗಳು ಅತ್ಯಂತ ತಳಮಟ್ಟದಂತವರು, ಅತ್ಯಂತ ಬಡವರು ಅಂತ ಹೇಳಿದ್ರೆ ಅತಿಶಕ್ತಿ ಆಗೋದಿಲ್ಲ. ಅವ್ರಿಗೆ ಎಲ್ಲಿಯೂ ಅವಕಾಶ ಇಲ್ಲ. ಸುಮಾರು ವರ್ಷದಿಂದ ಬಾಲ್ಕಿಯ ನಿವಾಸಿಗಳಾಗಿದ್ದಾರೆ. ರಸ್ತೆ ಮೇಲೆ ಟೆಂಟ್ ಹಾಕೊಂಡು ಉಳಿದಿದ್ರು, ಬೇರೆ ಬೇರೆ ಕಡೆ ಇದ್ರು. ಈಗ ಅವರಿಗೆ ಪರ್ಮನೆಂಟ್ ಆಗಿ ಈ ಮನೆಗಳು ನಾವು ಕೊಡ್ತಾ ಇದ್ದೇವೆ. ಸುಮಾರು 60 ಜನರಿಗೆ ಈಗ 50, 60, 61
61 ಜನರಿಗೆ ಹಕ್ಕುಪತ್ರ ವಿತರಣೆ ಮಾಡ್ತಾ ಇದ್ದೀನಿ. ಅದನ್ನು ರಿಜಿಸ್ಟ್ರೇಷನ್ ಮಾಡಬಹುದು, ಅದು ಮಾಡಿ ಕೊಡ್ತೇವೆ. ಹಾಗೆ ಬಾಲ್ಕಿಯಲ್ಲಿ ಪರಿಸರ ದಿನಾಚರಣೆ ನಿಮಿತ್ತ ಸಾವಿರಾರು ಸಸಿ ನೆಡುವಂತ ಕಾರ್ಯಕ್ರಮನೂ ಇದೆ. ಇಂತಹ ಒಂದು ಕಾರ್ಯಕ್ರಮಕ್ಕೆ ಪರವಾಗಿ ನಿಮ್ಮೆಲ್ಲರಿಗೆ ಸ್ವಾಗತ ಮಾಡುತ್ತಾ, ಆತ್ಮೀಯ ಬಂಧುಗಳೇ, ಇವತ್ತು ನೋಡಿ ಎಲ್ಲಾ ಕಡೆ ನಮ್ಮ ಎದುರುಗಡೆ, ಇಡೀ ಜಗತ್ತಿನ ಎದುರುಗಡೆ ಒಂದು ಸವಾಲು ಏನಿದೆಯಪ್ಪ ಅಂತ ಹೇಳಿದ್ರೆ ಹವಾಮಾನ. ಈ ಹವಾಮಾನ ಬದಲಾವಣೆಯಿಂದ ಏನೇನು ಪ್ರಕೃತಿ ವಿಕೋಪಗಳಾಗ್ತವೆ ಎಲ್ಲ ನಮ್ಮ ವಿದ್ಯಾರ್ಥಿನಿಯರು ಅಧ್ಯಯನ ಮಾಡ್ತಾ ಇದ್ದೀರಿ, ಮಾಧ್ಯಮ ನೋಡ್ತೀರಿ, ಟಿವಿಯಲ್ಲಿ ನೋಡ್ತೀರಿ. ಇವತ್ತು ಎಲ್ಲಾ ಕಡೆ ಒಂದು ರೀತಿಯಲ್ಲಿ ಪ್ರಕೃತಿ ವಿಕೋಪದಿಂದ ಗುಡ್ಡ ಕುಸಿತ ಆಗಿದ್ದು ನೋಡಿದ್ದೀರಿ. ಶಿರೂರದಲ್ಲಿ, ವಯನಾಡದಲ್ಲಿ, ಜೊತೆಯಲ್ಲಿ ಬರ ಬರ್ತದೆ, ಮಳೆ ಬರ್ತದೆ, ಪ್ರವಾಹ ಬರ್ತದೆ. ಒಂದು ತಿಂಗಳಲ್ಲಿ ಬೆಳೆಯುವಂತ ಮಳೆ ಒಂದೇ ದಿವಸದಲ್ಲಿ ಬೀಳ್ತದೆ, ಬೆಳೆ ನಷ್ಟ ಆಗ್ತದೆ. ಇವತ್ತೆಲ್ಲಾ ಕಡೆ ವೈಲ್ಡ್ ಫೈರ್ ಆಗಿದ್ದು ಅಮೆರಿಕದಲ್ಲಿ ನೋಡ್ತಾ ಇದ್ದೀರಿ. ತಾಪಮಾನ ಹೆಚ್ಚಿಗೆ ಆಗಿ 45, 48, 50 ಡಿಗ್ರಿ ಸೆಂಟಿಗ್ರೇಡ್ ಹೋಯ್ತು ಅಂದ್ರೆ ಸುಮಾರು ಜನ ಡೆಲ್ಲಿಯಲ್ಲಿ ಆಶ್ರಯ ಇಲ್ಲದೆ ಇದ್ದಂತಹ ನಿರ್ಗತಿಕರು ಮೃತಪಟ್ಟಿದ್ದು ಮಾಧ್ಯಮದಲ್ಲಿ ನೋಡಿದ್ದೀವಿ, ಟಿವಿಯಲ್ಲಿ ನೋಡಿದ್ದೀವಿ, ನಾವು ಅನುಭವಿಸಿದ್ದೇವೆ. ಅದೇ ರೀತಿಯಲ್ಲಿ ಪರಿಸರ ಮಾಲಿನ್ಯದಿಂದ ಏನೇನಾಗ್ತಾ ಇದೆ ಇವತ್ತು ನೋಡಿ. ನಾವೆಲ್ಲ ಸ್ವಾರ್ಥಿಗಳಾಗಿದ್ದೇವೆ. ನಮ್ಮ ಐಷಾರಾಮಿ ಜೀವನ ಮಾಡಲಿಕ್ಕೆ ಪ್ರಕೃತಿ ದತ್ತವಾದಂಥದ್ದು ನೈಸರ್ಗಿಕ ಸಂಪತ್ತೇನಿದೆ, ಆ ನೈಸರ್ಗಿಕ ಸಂಪತ್ತನ್ನು ಅತಿಯಾಗಿ ಉಪಯೋಗ ಮಾಡ್ತಾ ಇದ್ದೇವೆ. ನಮ್ಮ ಪೂರ್ವಜರೆಲ್ಲರೂ ಬಹಳ ಹಿತವಾಗಿ ಮಿತವಾಗಿ ಅದನ್ನು ಉಪಯೋಗ ಮಾಡ್ತಾ ಇದ್ರು. ಆದರೆ ಈಗ ನಾವೆಲ್ಲೆಂದರಲ್ಲಿ ಕೆಮಿಕಲ್ ಕೈಗಾರಿಕೆಗಳು ಬರ್ತಾ ಇದೆ, ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇವತ್ತೆಲ್ಲಾ ಕಡೆ ಮಾಲಿನ್ಯ ಆಗ್ತಾ ಇದೆ. ನೀರಿನಲ್ಲಿ ಮಾಲಿನ್ಯ, ಗಾಳಿಯಲ್ಲಿ ಮಾಲಿನ್ಯ, ಆಹಾರದಲ್ಲಿ ಮಾಲಿನ್ಯ. ಇವತ್ತಿವೆಲ್ಲ ಮಾಲಿನ್ಯ. ಪ್ಲಾಸ್ಟಿಕ್ ತ್ಯಾಜ್ಯ ನೋಡಿದ್ದೇವೆ. ಈ ವರ್ಷದ ಘೋಷವಾಕ್ಯ ಏನಿದೆ, ಎಂಡಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತೇಳಿ. ಈ ಪ್ಲಾಸ್ಟಿಕ್ ದಿಂದ ಏನೇನು ಹಾನಿಕಾರಕ ಆಗ್ತದೆ, ಪ್ಲಾಸ್ಟಿಕ್ ಏನಿದೆ, ಏಕಬಳಕೆ ಪ್ಲಾಸ್ಟಿಕ್ ನಾವು ಈಗಾಗಲೇ ನಿಷೇಧ ಮಾಡಿದ್ದೇವೆ. ಇದನ್ನು ಇವತ್ತು ಮಣ್ಣಲ್ಲಿ ಮಣ್ಣಾಗೋದಿಲ್ಲ, ನೀರಿನಲ್ಲಿ ಕರಗೋದಿಲ್ಲ. ಇದನ್ನು ಸುಟ್ಟಾಕ್ಬಿಟ್ರೆ ಆ ವಿಷದೇನಿದೆ ಅಲ್ಲ, ಹವಾಮಾನದಲ್ಲಿ ಅಂದ್ರೆ ಗಾಳಿಯಲ್ಲಿ ಆ ವಿಷ ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ಆಗ್ತದೆ. ಈ ಪ್ಲಾಸ್ಟಿಕ್ ಈಗ ನೀವು ನೀರಿನಲ್ಲಿ ಹಾಕ್ರಿ. ಇವತ್ತೇನಾದ್ರೂ ಎಮ್ಮೆಗಳು ತಿಂದು, ಹಸುಗಳು ತಿಂದು ಅಂತ ಹೇಳಿದ್ರೆ ಹಾಲಿನಲ್ಲಿ ಸಹಿತ ಆ ಪ್ಲಾಸ್ಟಿಕ್ ಕಣಗಳಿರ್ತವೆ. ಇದರಿಂದ ಅನೇಕ ರೀತಿಯ ರೋಗ ರುಜಿನಗಳು ಬರ್ತವೆ. ನಾವೆಲ್ಲ ಕೈಚೀಲ ಒಯ್ತೀವಲ್ಲ, ಹಿಂದೆ ನಮ್ಮ ಪೂರ್ವಜರು ಬಟ್ಟೆ ಕೈಚೀಲ ಉಪಯೋಗ ಮಾಡ್ತಾ ಇದ್ರು. ಇವತ್ತು ನಾವೀಗ ಇಂಥ ಬಾಟಲ್ ಯೂಸ್ ಮಾಡ್ತಾ ಇದ್ದೀವಿ. ಬಾಟಲ್ ಉಪಯೋಗ ಮಾಡ್ತೀವಿ, ಬಿಸಾಕ್ಬಿಡ್ತೀವಿ ರಸ್ತೆ ಮೇಲೆ. ಅದು ಇವತ್ತು ಬಹಳ ಅಪಾಯ, ಪರಿಸರಕ್ಕೆ ಅಪಾಯ. ಅದನ್ನು ಮರುಬಳಕೆ ಮಾಡಿಕೊಳ್ಳಬೇಕು. ಅದಕ್ಕೆ ಒಂದು ಕಾಯ್ದೆ ಮಾಡಬೇಕು ಅಂತ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ. ಯಾರು ಪ್ಲಾಸ್ಟಿಕ್ ಉತ್ಪಾದನೆ ಮಾಡ್ತಾರೆ, ಮಾರಾಟ ಮಾಡ್ತಾರೆ, ಅವರೇ ಅದನ್ನು ಕಡಿಮೆ ದರದಲ್ಲಿ ಖರೀದಿ ಮಾಡಿ ಮತ್ತೆ ಮರುಬಳಕೆ ಮಾಡಿಕೊಳ್ಬೇಕು ಅಂತೇಳಿ. ಈ ರೀತಿಯಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಏನು ಹಾನಿ ಆಗ್ತಾ ಇದೆ ನೀವು ನೋಡಿದ್ದೀರಿ. ಇದೇ ರೀತಿಯಲ್ಲಿ ಒಂದು ವೇಳೆ ಪ್ರಕೃತಿ ಪರಿಸರ ನಾಶ ಆಯಿತು ಅಂದ್ರೆ ಏನಾಗ್ತದೆ, ಮುಂದಿನ ಪೀಳಿಗೆ ಶಾಪ ಆಗ್ತದೆ. ಅವರಿಗೆ ಒಳ್ಳೆ ಉತ್ತಮವಾದಂತಹ ವಾತಾವರಣ ಸಿಗೋದಿಲ್ಲ. ಹೀಗಾಗಿ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಪರಿಸರ ಸಂರಕ್ಷಣೆ ಮಾಡಬೇಕು, ಪ್ರಕೃತಿ ಸಂರಕ್ಷಣೆ ಮಾಡಬೇಕು. ಕರ್ನಾಟಕ ರಾಜ್ಯ ಅರಣ್ಯ ಕ್ಷೇತ್ರದಲ್ಲಿ ಬಹಳ ಅತ್ಯಂತ ಶ್ರೀಮಂತವಾದಂತಹ ರಾಜ್ಯ ಇದೆ. ಪಶ್ಚಿಮ ಘಟ್ಟ ಇದೆ ಇಲ್ಲಿ. ಪಶ್ಚಿಮ ಘಟ್ಟ ಅಂತ ಹೇಳಿದ್ರೆ ಅನೇಕ ಪ್ರಭೇದಗಳ ಸಸಿಗಳಿದ್ದಾವೆ, ಪಕ್ಷಿಗಳಿದ್ದಾವೆ, ಪ್ರಾಣಿಗಳಿದ್ದಾವೆ, ಕೀಟಗಳಿದ್ದಾವೆ. ಈ ಭೂಮಿಯಲ್ಲಿ ಜೀವ ಪಡೆದಂತ ಎಲ್ಲರಿಗೂ ನಮ್ಮಂತೆ ಬದುಕುವ ಹಕ್ಕಿದೆ. ಅಲ್ಲಿ ಶೋಲಾ ಫಾರೆಸ್ಟ್ ಇದೆ. ಶೋಲಾ ಫಾರೆಸ್ಟ್ ಅಂದ್ರೆ ನೀವು ಅಧ್ಯಯನ ಮಾಡಬೇಕು. ನಮ್ಮ ಭಾಗದಲ್ಲಿ ಇಲ್ಲ, ಕಲ್ಯಾಣ ಕರ್ನಾಟಕದಲ್ಲಿ ಅರಣ್ಯ ಬಹಳ ಕಡಿಮೆ ಇದೆ. ಶೋಲಾ ಫಾರೆಸ್ಟ್ ಅಂತ ಹೇಳಿದ್ರೆ ಆ ಅರಣ್ಯ ಏನಿದೆ ಅದರಲ್ಲಿ ಗುಡ್ಡಗಳ ಮೇಲೆ ಇರುತ್ತೆ. ಅಂತ ಅರಣ್ಯ ನೀರನ್ನು ಸ್ಪಾಂಜ್ ತರ ಅದು ಹೀರಿಕೊಳ್ಳುತ್ತದೆ. ಬಹಳ ಸ್ಲೋ ಆಗಿ ನೀರು ಬಿಡುತ್ತದೆ ಕಾರಂಜಿ. ಆ ನೀರೇನದು ಬಿಡುತ್ತದೆ, ಅದರಿಂದ
ನಮ್ಮಲ್ಲಿ ಕಾವೇರಿ, ತುಂಗಾ, ಭದ್ರಾ ನದಿಗಳಿದ್ದಾವೆ. ಆ ನದಿಗಳಿಗೆ ಮೂಲ ಅಂತ ಹೇಳಿದ್ರೆ ಶೋಲಾ ಫಾರೆಸ್ಟ್ ಅಂತ ಹೇಳಿ ಹೇಳ್ಬೋದು. ನೀವೆಲ್ಲ ಅಧ್ಯಯನ ಮಾಡಬೇಕು ಮಕ್ಕಳೆಲ್ಲ. ಇವತ್ತಂತ ಶೋಲಾ ಫಾರೆಸ್ಟ್ ವೆಸ್ಟರ್ನ್ ಘಾಟ್ ಅಲ್ಲಿ ನಮ್ಮಲ್ಲಿದೆ. ಕ್ಯಾನ್ರಾ ಇರ್ಬೋದು, ಚಾಮರಾಜನಗರ ಇರ್ಬೋದು, ಮ್ಯಾಂಗ್ಳೂರ್ ಇರ್ಬೋದು, ಹಾಸನ್, ಬೆಳಗಾಂ ಇರ್ಬೋದು, ಚಿತ್ರದುರ್ಗ, ಚಿಕ್ಕಮಗಳೂರು ಇರ್ಬೋದು, ಈ ಎಲ್ಲಾ ಜಿಲ್ಲೆಗಳಲ್ಲಿ ಇದೆ. ನಾವು ವನ್ಯಜೀವಿಗಳಲ್ಲಿ ಎಲ್ಲಕ್ಕಿಂತ ನಂಬರ್ 1 ಅಲ್ಲಿ ಇದ್ದೀವಿ. 6395 ನಮ್ಮಲ್ಲಿ ಆನೆಗಳಿದೆ, ಹುಲಿಗಳಿದೆ. 563 2ನೇ ಸ್ಥಾನದಲ್ಲಿದ್ದೀವಿ ದೇಶದಲ್ಲಿ. ಹೀಗಾಗಿ ಅನೇಕ ರೀತಿಯಲ್ಲಿ 1 ಕೋಟಿ ಎಕರೆ 40,000 ಸ್ಕ್ವೇರ್ ಕಿಲೋಮೀಟರ್ ಅರಣ್ಯ ನಮ್ಮದಿದೆ. ನಮ್ಮ ರಾಜ್ಯದಲ್ಲಿ 21% ಇದೆ. ಅರಣ್ಯ ಎಷ್ಟಿರಬೇಕು ಯಾರಾದ್ರೂ ಹೇಳ್ತೀರಾ? ಕೈ ಎತ್ತರೆ. ಇವತ್ತೇನೊಂದು ಮಾನದಂಡ ಇದೆ. ಭೂಭಾಗದ ಎಷ್ಟು ಭಾಗ ಅರಣ್ಯ ಇರಬೇಕು ಸರಾಸರಿ? ಮಕ್ಕಳಿಗೆ ಯಾರಿಗಾರ ಗೊತ್ತಿದ್ರೆ ಕೈ ಎತ್ತರಿ. ಗೊತ್ತಿಲ್ಲ. ನಮ್ಮ ಭಾಗದಲ್ಲಿ ಅರಣ್ಯ ಇಲ್ಲ, ನಿಮ್ಗೆ ಅರಣ್ಯನೂ ಕಲಿಸೋದಿಲ್ಲ. 33% ಇರಬೇಕು. ಎಷ್ಟಿರ್ಬೇಕು? 33% ಇದೆ. ನಮ್ಮಲ್ಲಿ ಎಷ್ಟಿದೆ? ನಮ್ಮ ರಾಜ್ಯದಲ್ಲಿ 21% ಇದೆ. ಎಷ್ಟಿದೆ? 21 ಇದ್ದಿದ್ದು 33ಗೆ ಹಸಿರು ಹೊದಿಕೆ ನಾವು ಜಾಸ್ತಿ ಮಾಡಬೇಕು. ಅದರಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಬಹಳ ಕಡಿಮೆ ಇದೆ. ಬೀದರ್ ಎಷ್ಟಿದೆ? ಬೀದರಲ್ಲಿ 7% ಇದೆ, ಕಲಬುರಗಿಯಲ್ಲಿ 5% ಇದೆ, ಬಿಜಾಪುರಲ್ಲಿ 1% ಇದೆ, ಯಾದಗಿರಲ್ಲಿ 4% ಇದೆ, ರಾಯಚೂರಲ್ಲಿ 3-4% ಇದೆ. ಬರೀ ಸ್ವಲ್ಪ ಮಟ್ಟಿಗೆ ವಿಜಯನಗರದಲ್ಲಿ ಜಾಸ್ತಿ ಇದೆ. ವಿಜಯನಗರ ಬೆಳ್ಳಾರಿಯಲ್ಲಿ. ಆದರೆ ಎಲ್ಲಾ ಸುಮಾರು 16 ಜಿಲ್ಲೆಗಳಲ್ಲಿ 10%ಗಿಂತ ಕಡಿಮೆ ಇದೆ. ಎಲ್ಲಕ್ಕಿಂತ ಹೆಚ್ಚಿಗೆ ಕ್ಯಾನ್ರಾದಲ್ಲಿದೆ. ಅಲ್ಲಿ 56% ಇದೆ. ಚಿಕ್ಕಮಗಳೂರಲ್ಲಿ 46% ಇದೆ. ಅರ್ಥ ಆಯ್ತಾ? ಗೊತ್ತಾಯ್ತಲ್ಲ ನಿಮ್ಗೆ? ಇದೆಲ್ಲ ಅರ್ಥ ಮಾಡಿಕೊಳ್ಬೇಕು. ನಾವೆಲ್ಲ ನೆನಪಿಸ್ಕೊಳ್ಬೇಕು ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ. ಅವರು ಪ್ರಧಾನಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 72ರಲ್ಲಿ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಬರ್ತದೆ, 80ರಲ್ಲಿ ಅರಣ್ಯ ಸಂರಕ್ಷಣೆ ಕಾಯ್ದೆ ಬರ್ತದೆ. ಏನು ಕಾಯ್ದೆ ಅಧ್ಯಯನ ಮಾಡಿದಿರಿ? ಯಾರಿಗೆ ಅರಣ್ಯ ಇಂಟ್ರೆಸ್ಟ್ ಇಲ್ಲ? ಇದೆಯಾ? ಈಗ ಜಾಸ್ತಿ ಮಾಡ್ತಾ ಇದ್ದೀವಿ ನಾವು ಬೀದರ್ದಲ್ಲಿ ಅರಣ್ಯ. ನಾನು ಅರಣ್ಯ ಸಚಿವನಾಗಿದ್ಮೇಲೆ ನಾನೇ ಅರಣ್ಯ ಕೊಡ್ತಾರೆ ನನಗೆ ಗೊತ್ತಿದ್ದಿಲ್ಲ. ಹೀಗಾಗಿ 2 ವರ್ಷ ಆಯ್ತು ಈಗ ನಾನು ಅರಣ್ಯ ಸಚಿವನಾಗಿ. ಗೊತ್ತಾಯ್ತಾ? ಅದೇ ಇವತ್ತು ನೀವೆಲ್ಲ ಮಕ್ಕಳೇನಿದ್ದೀರಿ, ನೀವೆಲ್ಲ ಇದ್ರ ಬಗ್ಗೆ ಅಧ್ಯಯನ ಮಾಡಬೇಕು, ಸಂಶೋಧನೆನೂ ಮಾಡಬೇಕು. ಇದಕ್ಕೆ ಯಾವ ರೀತಿ ಎಂದು ಹೇಳ್ತಾರೆ, ಧರ್ಮೋ ರಕ್ಷಿತೆ ರಕ್ಷಿತ ಅಂತ. ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೆ ಅವರಿಗೆ ಧರ್ಮ ರಕ್ಷಣೆ ಮಾಡ್ತದೆ. ಈಗೇನು ಹೇಳ್ಬೇಕು? ವೃಕ್ಷೋ ರಕ್ಷಿತೆ ರಕ್ಷಿತ. ಏನ್ ಹೇಳ್ತೀರಿ? ಹೇಳಿ, ಜೋರು ಹೇಳ್ರಿ. ಏನಾಗಿದೆ ನಿಮ್ಗೆ? ವೃಕ್ಷೋ ರಕ್ಷಿತೆ ರಕ್ಷಿತ. ಯಾರು ವೃಕ್ಷವನ್ನು ಸಂರಕ್ಷಣೆ ಮಾಡ್ತಾರೆ ಅವರಿಗೆ ವೃಕ್ಷ ಸಂರಕ್ಷಣೆ ಮಾಡ್ತದೆ. ಗೊತ್ತಾ? ಅಂತರ್ಜಲ ಮಟ್ಟ ಹೆಚ್ಚಿಗೆ ಆಗ್ಬೇಕಲ್ಲ, ಇಲ್ಲ 1000 ಫೀಟ್ ಹೋದ್ರೂ ನೀರು ಸಿಗೋದಿಲ್ಲ. ಗೊತ್ತಾಯ್ತಾ? ನದಿಗಳು ಇವತ್ತೇನು ಕುಡಿಯೋ ನೀರಿನ ಕೆರೆಗಳಿದಾವೆ, ಹೊಂಡಗಳಿದಾವೆ. ಕಲುಷಿತ ಆಗಬಾರ್ದು. ಕಲುಷಿತ ಆಗಬಾರ್ದು ಅಂದ್ರೆ ಸ್ವಚ್ಛತೆ ಕಾಪಾಡಬೇಕು. ಇಲ್ಲಿರುವಂತಹ ತ್ಯಾಜ್ಯ ನೀರು ಸಂಸ್ಕರಣೆ ಆಗ್ಬೇಕು. ಸ್ಥಳೀಯ ಸಂಸ್ಥೆಯವರು, ಮುನ್ಸಿಪಾಲಿಟಿ ಅಧ್ಯಕ್ಷ, ಉಪಾಧ್ಯಕ್ಷ ಎಲ್ಲರೂ ಕೂತಿದ್ದೀರಿ. ಏನ್ ಶಶಿಕಲಾ ನೋಡ್ಬೇಕೆಲ್ಲ ಕಡೆ ಹೋಗಿ ಸ್ವಚ್ಛತೆ ಕಾಪಾಡಬೇಕು ನೀವು. ಗೊತ್ತಾ? ಅದಕ್ಕೆ ಸ್ವಚ್ಛತೆ ಬಗ್ಗೆ ಸ್ವಚ್ಛ ಬಾಲ್ಕಿ ಸ್ವಚ್ಛ ಬೀದರ್, ಸುಂದರ ಬಾಲ್ಕಿ ಸುಂದರ ಬೀದರ್ ಮಾಡ್ಬೇಕಲ್ಲ. ಮಾಡಬೇಕು ಅಂದ್ರೆ ಈಗ ನಾನು ನೋಡ್ತಾ ಇದ್ದೇನೆ ಎಲ್ಲ ಅಧಿಕಾರಿಗಳ ಜೊತೆಲಿ ಒಂದು ರೌಂಡ್ ಹಾಕ್ತೀನಿ. ನಮ್ ಸಿಒನು ಬರಬೇಕು. ಎಲ್ಲಾ ಕಡೆ ಪ್ಲಾಸ್ಟಿಕ್ ಇದೆ. ಅಲ್ಲಿ ನೋಡಿದ್ರೆ, ಇಲ್ಲಿ ನೋಡಿದ್ರೆ, ಅದೊಂದು ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡುವಂತ ಸಂಕಲ್ಪ ನಾವು ಮಾಡಬೇಕಾಗ್ತದೆ. ಕಸ ವಿಲೇವಾರಿ ಮಾಡುವಂಥದ್ದು, ಇವತ್ತು ಹಸಿ ಕಸ, ಒಣಗಿದ ಕಸ ಬೇರ್ಪಡೆ ಮಾಡುವಂಥದ್ದು, ಅದನ್ನು ಮೆನ್ಯೂರ್ ಆಗಿ ಪರಿವರ್ತನೆ ಮಾಡುವಂಥದ್ದು, ಇವೆಲ್ಲ ನೀವು ನೋಡ್ಬೇಕು. ಅದಕ್ಕೆ ಬೀದರ್ ಜಿಲ್ಲೆಯಲ್ಲಿ ನಾನು ಅರಣ್ಯ ಸಚಿವನಾದ್ಮೇಲೆ 2023-24ರಲ್ಲಿ ನಾವು ಸುಮಾರು 15 ಲಕ್ಷ ಅಲ್ವಾ, 15 ಲಕ್ಷ ಸಸಿಗಳನ್ನು ನೆಟ್ಟಿದ್ದೇವೆ. ಎಷ್ಟು? ಮತ್ತೆ 24-25ರಲ್ಲಿ 18 ಫುಲ್ ಆಗಿದೆ. 18 ಲಕ್ಷ ಸಸಿ ನೆಟ್ಟಿದ್ದೇವೆ. ಮತ್ತೆ ಈ ವರ್ಷ 2025-26ರಲ್ಲಿ 10 ಲಕ್ಷ. ಎಷ್ಟು? 10 ಲಕ್ಷ ಸಸಿ ನೆಡ್ತಾ ಇದ್ದೇವೆ. 10 ಲಕ್ಷ ಸಸಿ ಅಂದ್ರೆ ಎಷ್ಟಾಯ್ತು? ಇವತ್ತು
33 10 43 ಲಕ್ಷ ಸಸಿ ಈ ಬೀದರ್ ಜಿಲ್ಲೆ ಇತಿಹಾಸದಲ್ಲೇ ಯಾವತ್ತಿಗೂ ನೆಟ್ಟಿಲ್ಲ ಅನ್ನುವಂಥದ್ದು ನಿಮ್ ಗಮನಕ್ಕೆ ತರ್ತಾ ಇದೆ. ಇಡೀ ರಾಜ್ಯದಲ್ಲಿ ನಾನು ಬಂದ್ಮೇಲೆ 2 ವರ್ಷದಲ್ಲಿ 8.5 ಕೋಟಿ ಸಸಿ ನೆಟ್ಟಿದ್ದೇವೆ. ಬರೀ ಪೇಪರ್ ಮೇಲೆ ಅಷ್ಟೇ ಅಲ್ಲ, ಇದನ್ನು 3ನೇ ಪಾರ್ಟಿ ತಪಾಸಣೆ ಮಾಡಿ ವೆಬ್ಸೈಟ್ ಮೇಲೆ ಅಪ್ಲೋಡ್ ಮಾಡಿ ಅಂತ ಹೇಳಿ ನಾನು PCCFಗೆ ಡೈರೆಕ್ಷನ್ ಕೊಟ್ಟಿದ್ದೇನೆ. ಎಲ್ಲ ಪಾರದರ್ಶಕವಾಗಿರಬೇಕು ಅಂತ ಹೇಳಿ. ಇಲ್ಲಿನೂ ಸುಮಾರು 80% ಬದುಕುಳಿದಿರಬಹುದು ಅಂತ, ಸರ್ವೈವಲ್ ರೇಟ್ ಇರಬಹುದು ಅಂತ. ಕೊನೆಗೆ 5 ವರ್ಷದಲ್ಲಿ ನೋಡಿದ್ರೆ 70% ಆದರೂ ಬರುತ್ತೆ. ಈ ವರ್ಷ ವಿಶೇಷವಾಗಿ ಇಡೀ ರಾಜ್ಯದಾದ್ಯಂತ ನಾನು ಅದರಲ್ಲಿ ಸ್ಪೆಷಲ್ ಕಲ್ಯಾಣ ಕರ್ನಾಟಕಕ್ಕೆ ಟಾಲ್ ಸೀಡ್ಲಿಂಗ್ಸ್ ಅಂದ್ರೆ ಎತ್ತರದ ಸಸಿ ಸಣ್ಣ ಇದ್ದು ಅಂತ ಹೇಳಿದ್ರೆ ಅವು ದನ ಕರು ತಿಂದು ಹೋಗಬಹುದು. ಆದ್ರೆ ದೊಡ್ಡ ಸಸಿ ನೆಡಬೇಕು ಅಂತ ಹೇಳಿ 14x20 ಏನೋ ಹಾಕಿದ್ರಿ, 14x20 ಇರಬಹುದು ಅಲ್ವಾ? ಇವತ್ತೇನಿಲ್ಲ ಹಾಕ್ಸಿದ್ದೇನೆ. ಇವೆಲ್ಲ ನಮ್ಮ ಅಧಿಕಾರಿಗಳು ಇವತ್ತು ಎತ್ತರದ ಸಸಿ ಹಾಕಿದ್ದಾರೆ. ಅಂದ್ರೆ 2 ವರ್ಷದಲ್ಲೇ 3 ವರ್ಷದಲ್ಲೇ ಸುಮಾರು 12 ಫೀಟ್ ವರೆಗೆ 15 ಫೀಟ್ ವರೆಗೆ ಹೋಗ್ತದೆ. ಅಷ್ಟು ದೊಡ್ಡದಾಯ್ತು ಅಂದ್ರೆ ಅದಕ್ಕೆ ಯಾವುದೇ ರೀತಿಯ ಅಪಾಯ ಆಗೋದಿಲ್ಲ. ಅದು ಬದುಕುಳಿತದೆ, ಜನರಿಗೆ ಗೋಚರಿಸ್ತದೆ, ಹಸಿರು ಅದಕ್ಕೆ ಜಾಸ್ತಿ ಆಗ್ತದೆ. ಇದು ಬಹಳ ಅವಶ್ಯಕತೆ ಇದೆ. ಕರೋನಾ ಅಲ್ಲಿ ನೋಡಿದಿರಿ, ನನಗೂ ಕರೋನಾ ಆಗಿತ್ತು, ಅಡ್ಮಿಟ್ ಆಗಿದ್ದೆ. ಜನ ಫೋನ್ ಮಾಡ್ತಿದ್ರು 12 ಗಂಟೆ 1 ಗಂಟೆ 2 ಗಂಟೆ. ಏನ್ರಿ ಮಾಡ್ತಿಲ್ಲಪ್ಪ ಶ್ರೀನಿವಾಸ್? ಅದಕ್ಕೆ ಏನಾಯ್ತಿತ್ತು, ಆಕ್ಸಿಜನ್ ಕೊರತೆಯಿಂದ ಸುಮಾರು ಜನ ಮೃತಪಟ್ಟಿದ್ದಾರೆ. ಗೊತ್ತಲ್ಲ ನಿಮ್ಗೆ? ಆಕ್ಸಿಜನ್ ಯಾರು ಕೊಡ್ತಾರೆ? ಆಕ್ಸಿಜನ್ ಮರ ಕೊಡ್ತದೆ. ಆಕ್ಸಿಜನ್ ಕೊಟ್ಟು ಇಂಗಾಲು ಕಾರ್ಬನ್ ಡೈಆಕ್ಸೈಡ್ ಇವತ್ತು ಅದು ತಗೊಳ್ತದೆ. ಗೊತ್ತಾ? ಎಲ್ಲ ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಪ್ರತಿಯೊಬ್ಬರು ಎಲ್ಲರೂ ಜೀವಿತವಾಗಿರ್ಬೇಕು, ಮುಂದಿನ ಪೀಳಿಗೆ ಸುಖಕರವಾಗಿರಬೇಕು ಅಂದ್ರೆ ಒಂದೇ ಭೂಮಿ, ಈ ಭೂಮಿ ಆರೋಗ್ಯಕರವಾಗಿ ಹಸ್ತಾಂತರ ಮಾಡಬೇಕು. ಅದಕ್ಕೆ ನನ್ನ ವಿನಂತಿ ನಮ್ಮ ಮಕ್ಕಳಿಗೆಲ್ಲ ಏನಿದೆ, ವಿದ್ಯಾರ್ಥಿನಿಯರಿಗೆ ಎಲ್ಲರೂ ಎಲ್ಲ ಬೇಕು ಅಂತ ತಮ್ಮ ಮನೆ ಮುಂದೆ ಮರ ಇದ್ರೆ ಕಡ್ದಾಕ್ರಿ ಅಂತಾರೆ. ಡಿಸ್ಟರ್ಬ್ ಆಗತ್ತದೆ. ಆ ರೀತಿ ಬರಬಾರ್ದು, ಮರ ಕಡಿಬಾರ್ದು. ಇವೆಲ್ಲ ಮರಗಳು ಪ್ರತಿಯೊಬ್ಬರು ಅದನ್ನು ಪೋಷಣೆ ಮಾಡಬೇಕು, ನೀರು ಹಾಕ್ಬೇಕು, ಆ ಮರವನ್ನು ಉಳಿಸ್ಬೇಕು. ಉಳಿಸ್ತೀರಿ? ಕೈ ಎತ್ತೊಳದ ಯಾರು ಉಳಿಸ್ತೀರಿ? ಯಾರು ಪೋಷಣೆ ಮಾಡ್ತಾರೆ? समझ में आया क्या तुमको भी? आया? ಕನ್ನಡ ಆತಾ? ಗೊತ್ತಿಲ್ಲಪ್ಪ. ಅದಕ್ಕೆ ಇವತ್ತು ನಾವೆಲ್ಲ ಸೇರಿ ಪರಿಸರ ದಿನಾಚರಣೆ ಆಚರಿಸ್ತಾ ಇದ್ದೇವೆ. ಹೀಗಾಗಿ ಬಾಲ್ಕಿ ತಾಲೂಕಿನಲ್ಲಿ ಹೆಚ್ಚಿನ ಒಂದು ಮರಗಳು ಬೆಳೆಸುವಂತದ್ದು, ಸರ್ಕಾರಿ ಶಾಲೆಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಕೆರೆಗಳಿರ್ಬೋದು, ಅದೆಲ್ಲ ಇದ್ದಿದ್ದು. ನನ್ನ ಉದ್ದೇಶ ಇನ್ನೂ ಬರುವ 2 ವರ್ಷ ಇದೆ ನಮ್ಗೆ. ಈ ವರ್ಷ ಆಯ್ತು, ಮತ್ತೆ 2 ವರ್ಷದಲ್ಲಿ ನಾನೇ ಅರಣ್ಯ ಸಚಿವನಾಗಿ ಮುಂದುವರೆದರೆ ಇನ್ನೂ ಸುಮಾರು 50 ಲಕ್ಷ ಮುಂದಿನ ವರ್ಷ ಎಲ್ಲ ಮತ್ತೆ 2 ವರ್ಷ ಕೂಡಿ 25 ಲಕ್ಷ ಅಂದ್ರೆ 1 ಕೋಟಿ ಸಸಿ ನಮ್ಮ ಜಿಲ್ಲೆಯಲ್ಲಿ ನೆಡಬೇಕು ಅನ್ನುವಂತ ಒಂದು ಸಂಕಲ್ಪ ಇದೆ. ಅದು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ನಿಮ್ಮೆಲ್ಲರ ಸಹಕಾರ ಬೇಕು ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತೇನೆ. 2ನೇ ವಿಷಯ, ಇವತ್ತು ಬಹಳ ದಿವಸದಿಂದ ನೆನಗುದಿಗೆ ಬಿದ್ದಂತ ಆವಾಸ್ ಯೋಜನೆ ಇವತ್ತೇನಿದೆ ನೋಡಿ. ನಮ್ಮ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಇದೆ. ಇವತ್ತೇನು ಬೇಸಿಕಲಿ ಏನ್ ಬೇಕಾಗಿದೆ? ರೋಟಿ, ಕಪಡಾ और ಮಕಾನ್, ಅನ್ನ, ವಸ್ತ್ರ, ವಸತಿ. ಅನ್ನ, ವಸ್ತ್ರ, ವಸತಿ ಏನಿದೆ ಇದು ಅವಶ್ಯಕತೆ ಇದೆ. ಯಾವುದೇ ನಾಗರಿಕ ವ್ಯವಸ್ಥೆಯಲ್ಲಿ, ಯಾವುದೇ ಸರ್ಕಾರ ಇರಲಿ, ಅನ್ನ, ವಸತಿ, ವಸ್ತ್ರ ಅವ್ರಿಗೆ ಕೊಡುವಂಥದ್ದು ಆ ಸರ್ಕಾರದ ಕರ್ತವ್ಯ ಆಗಿದೆ. ಅಪೇಕ್ಷೆ ಪೂರೈಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ನನಗೆ ದೊಡ್ಡ ಕಾರ್ ಬೇಕು, ನನಗೆ ದೊಡ್ಡ ಬಂಗಲೆ ಬೇಕು, ನನಗೆ ಐಷಾರಾಮಿ ವಸ್ತುಗಳು ಬೇಕು, ಅದು ಯಾರೂ ಪೂರೈಸಲಿಕ್ಕೆ ಆಗೋದಿಲ್ಲ. ಆದರೆ ಕನಿಷ್ಠ ಏನು ಜನರಿಗೆ ಬೇಕಾಗಿದೆ, ಬಡವರಿಗೆ ಏನು ಬೇಕಾಗಿದೆ, ಆಶ್ರಯ ಬೇಕು ಅವರಿಗೆ, ಬಟ್ಟೆ ಬೇಕು ಅವರಿಗೆ, ಅನ್ನ ಬೇಕು. ಈ 3 ನಮ್ಮ ಸರ್ಕಾರ ವಿಶೇಷವಾಗಿ ಹಿಂದೇನು 2013-18 ಸಿದ್ದರಾಮಯ್ಯನವರು ಸರ್ಕಾರ ಇದ್ದಾಗ ನಿಮ್ಗೆಲ್ಲ ಗೊತ್ತಿದೆ. ಬಾಲ್ಕಿ ಒಂದೇ ಕ್ಷೇತ್ರಕ್ಕೆ ನಾನು ಪುರಳಿ ಸಚಿವನಾಗಿದ್ದೆ, ಆಗ ಉಸ್ತುವಾರಿ ಮಂತ್ರಿನೂ ಆಗಿದ್ದೆ.
ಸುಮಾರು 25,000 ಬಡವರಿಗೆ ಮನೆ ಕೊಡುವಂತ ಕೆಲಸ ನಾನು ಮಾಡಿದ್ದೆ. ಈಗಾಗಲೇ ಸುಮಾರು 20,000 ಜನ ಮನೆ ಕಟ್ಕೊಂಡಿದ್ದಾರೆ. ಅದರಲ್ಲಿ ನಾವು ಕೊಟ್ಟಿದ್ದೀವಿ. ಅದರ ಜೊತೆಯಲ್ಲಿ ಹಾಗೇ ಮಂಜೂರಿ ಮಾಡಿದ್ದಂಥದ್ದು ಇವು ಮನೇನು ಈಗ ನೋಡಿ ಯೋಗ ಅಂದಂಗೆ ಈಗ ಇವು ಕಂಪ್ಲೀಟ್ ಆಗಿದ್ದಾವೆ. 400 ಇವು ನಾವು ಮನೆ ಈಗಾಗಲೇ ನಿರ್ಮಾಣ ಮಾಡಿದ್ದಾವೆ. 400 ಮನೆಗಳು ತಯಾರಾಗಿದ್ದಾವೆ. ಅದರಲ್ಲಿ ಅಲೆಮಾರಿ ಜನ ಮತ್ತೆ ಸುಮಾರು ದಿವಸದಿಂದ 20 ವರ್ಷದಿಂದ ನೋಡ್ತಾ ಇದ್ದೆ, ಆ ರಸ್ತೆ ಅಕ್ಕಪಕ್ಕದಲ್ಲಿ ಶೆಡ್ ಹಾಕ್ತಿದ್ರಿ. ಅವ್ರಿಗೇನು ಮೂಲ ಸೌಕರ್ಯ ಇಲ್ಲ. ಆ ಶೆಡ್ 5 ಫೀಟ್, ಒಬ್ಬನ ಹೈಟ್ 6 ಫೀಟ್ ಇತ್ತು ಅಂದ್ರೆ ಒಳಗೆ ಹೋಗ್ಲಿಕ್ಕೂ ಬರಲ್ಲ. ಆ ಮನೇಲಿ ಹೆಂಗೆ ವಾಸ ಮಾಡ್ತಾ ಇದ್ರೋ ಗೊತ್ತಿಲ್ಲ. ಅವ್ರಿಗೆ ಜೀವನದ ಪದ್ಧತಿ ಯಾವ ರೀತಿಯಲ್ಲಿ ಬೆಳಿಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ಬೇಕು, ಅವ್ರ ಆರೋಗ್ಯ ಏನೂ ಅವರಿಗೆ ಮಾಹಿತಿ ಇಲ್ಲ. ಅಲೆಮಾರಿ ಅಂದ್ರೆ ಒಂದ್ ಕಡೆಯಿಂದ ಬಂದಂತವರು. ಅವ್ರಿಗೇನಂತೀರಿ ಬುರ್ಬುರ್ ಪೋಚ ಮಾತ್ರ ಗೊತ್ತಿಲ್ಲಪ್ಪ. ಬಾಜಾ ಹೊಡೆದು ಬರ್ತಿದ್ರು, ನಮ್ಮ ಮನೆಗೂ ಬರ್ತಿದ್ರು. ಇವತ್ತು ಅದಾದ್ಮೇಲೆ ನಾನೇನ್ ಮಾಡಿದೆ, ಹಿಂದೆ ಮೊದಲನೇ ಸಲ 2ನೇ ಸಲ MLA ಆಗಿದ್ದಾಗ ಇವ್ರಿಗೆ ಪಾಪ ಎಲ್ಲಾದ್ರೂ ಒಂದು ನಿವೇಶನ ಕೊಡೋಣ ಅಂತ ಹೇಳಿ ಆ ಒಂದು ಖಾರಾಮಂಗಿ ಅವ್ರ ಲೇಔಟ್ ಹತ್ರ 1 ಎಕರೆ ಭೂಮಿ ನಾನೇ ಖರೀದಿ ಮಾಡಿದೆ. ಒಂದು 12-15 ಲಕ್ಷ ರೂಪಾಯಿ ಕೊಟ್ಟು ಅವಾಗ ಖರೀದಿ ಮಾಡಿ ಇವರಿಗೆ ಕೂಡಿಸ್ಬೇಕು ಅಂತ ಹೇಳಿ ನಾನು ಒಯ್ದು ಕೂಡಿಸ್ದೆ. ಆ ಪಕ್ಕದಲ್ಲಿ ಕೆಲವರು ಬಂದು, ಅಂದ್ರೆ ಬೇರೆಯವರು, ಯಾರ ಹೆಸರು ತಗೊಳ್ಬಾರ್ದಾಗಿತ್ತು, ಇವತ್ತು ಬಂದು ಇವರಿದ್ರೆ ನಮ್ಮ ಭೂಮಿಗೆ ಬೆಲೆ ಕಡಿಮೆ ಆಗ್ತದೆ ಅಂತೇಳಿ ರಾತ್ರೋರಾತ್ರಿ ಹೊಡೆದ್ಬಿಟ್ಟು ಇವರಿಗೆ ಓಡಿಸ್ಕೊಟ್ಬಿಟ್ರು. ಮತ್ತೆ ಇವ್ರು ರಸ್ತೆ ಮೇಲೆ ಬಂದ್ಬಿಟ್ರು. ರಸ್ತೆ ಮೇಲೆ ಬಂದ್ಮೇಲೆ ಮಲಮೋರ ಮೇ ಬಾತ್ ಕರೆ ನಿಮ್ಮಲ್ಲಿ ಯಾರೋ ನಾರಾಯಣ ನರ್ಸಿಂಗ್ ಅಂತಿದ್ದಪ್ಪ, ಹಿಂದೆ ಬರ್ತಿದ್ದ ಅದಾನ ತುಂಬ ಅವ್ರಿಗೆ ತಾನ ಡೆತ್ ಹೋಗ. ಅದಕ್ಕೆ ಇವತ್ತು 400 ಮನೆ 5 ಲಕ್ಷ, ಎಷ್ಟು ಅಮೌಂಟ್, ಎಷ್ಟು 5,75,000 ರೂಪಾಯಿಗೆ ಒಂದು ಫ್ಲಾಟ್ ಇಲ್ಲಿ. ಅದರಲ್ಲಿ GST ಹೋದ್ರೆ 5 ಲಕ್ಷ ರೂಪಾಯಿ ಆಗುತ್ತೆ. GST ಕಟ್ಟಲೇಬೇಕು. ಹಿಂದೆ ನಾವು ಸರ್ಕಾರದ ನಿಯಮ ಮಾನದಂಡ ಏನ್ ಮಾಡಿತ್ತು ಅಂತ ಹೇಳಿದ್ರೆ 1,20,000 ರಾಜ್ಯ ಸರ್ಕಾರ ಕೊಡ್ತದೆ ಸಾಮಾನ್ಯ ವರ್ಗದವರಿಗೆ. ಪರಿಶಿಷ್ಟ ಜಾತಿಯವರಿಗೆ 2 ಲಕ್ಷ, ಪರಿಶಿಷ್ಟ ಜಾತಿಗೆ 2 ಲಕ್ಷ. ಇದು ಸಹಾಯಧನ. ಮತ್ತೆ ಹಿಂಗಾಗಿ ಪರಿಶಿಷ್ಟ ಜಾತಿಗೆ ಕೇಂದ್ರ ಸರ್ಕಾರ 1.5 ಲಕ್ಷ, ಅದು 1.5 ಲಕ್ಷ. ಪರಿಶಿಷ್ಟ ಜಾತಿಗೆ 2 ಲಕ್ಷ ಅಂದ್ರೆ 3.5 ಲಕ್ಷ ಆಯ್ತು. ಮತ್ತೆ ಸಾಮಾನ್ಯ ವರ್ಗದವರಿಗೆ 1,20,000, 1,50,000, 2,70,000 ರೂಪಾಯಿ ಸಹಾಯಧನ. ಇದೆಲ್ಲ ನಾವು ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿದೀವಿ. ನಮ್ಮ ವಸತಿ ಸಚಿವರಾದಂತ ಜಮೀರ್ ಅಹಮದ್ ಅವರು ಪ್ರಸ್ತಾವನೆ ತಂದರು ಕ್ಯಾಬಿನೆಟ್ ಅಲ್ಲಿ. ಬಾಕಿ ಹಣ ಫಲಾನುಭವಿಗಳಿಗೆ ತುಂಬಬೇಕು ಅಂದ್ರೆ ಬ್ಯಾಂಕ್ ಸಾಲ ಯಾರು ಕೊಡ್ತಾರೆ? ಬ್ಯಾಂಕ್ ಸಾಲ ಇಂಥವರೆಲ್ಲ ಹೆಂಗ್ ವಾಪಸ್ ಕಟ್ಟಲಿಕ್ಕೆ ಆಗೋದಿಲ್ಲ. ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಏನು 1 ಲಕ್ಷ ಮನೆ ರಾಜ್ಯದಲ್ಲಿ ನಾವು ಬೆಂಗಳೂರು ಸೇರ್ಕೊಂಡು ಮಾಡಬೇಕು ಅಂತ ಮಾಡಿದ್ದೇವೆ. ಅವೆಲ್ಲ ಮನೆಗೆ ಸರ್ಕಾರದಿಂದಲೇ ಸಂಪೂರ್ಣ ಹಣ 5,70,000, 5,75,000 ಹಣ ಪೂರ್ಣ ಪ್ರಮಾಣದಲ್ಲಿ ಸರ್ಕಾರದಿಂದಲೇ ಭರಿಸಿ, ನಿಮಗೆ ಯಾವುದೇ ರೀತಿಯ ಸಾಲ ಆಗಲಿ EMI ಆಗಲಿ ಏನೂ ಇಲ್ಲ. ಇದು ಮೊದಲನೇ ಫಸ್ಟ್ ಟೈಮ್ ರಾಜ್ಯದ ಇತಿಹಾಸದಲ್ಲಿ 5,75,000 ರೂಪಾಯಿಯ ಮೊತ್ತದಲ್ಲಿ ನಿಮಗೆ ಈ ರೆಡಿಮೇಡ್ ಫ್ಲಾಟ್ಗಳನ್ನು, ಹಕ್ಕುಗಳನ್ನು ನಿಮ್ಮ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮಾಡಿ ನಾವು ಕೊಡ್ತಾ ಇದ್ದೇವೆ. ನೋಡಿಯಪ್ಪ, ಚಪ್ಪಾಳೆ ಜೋರಿ ನೋಡಿ. ಫ್ರೀ ಹೌಸ್ ಕೊಡ್ತಾ ಇದ್ದೀವಿ.
ಕಲ್ಯಾಣ ಕರ್ನಾಟಕ ಏರಿಯಾದಲ್ಲಿ ಈ ಜಾಗದಲ್ಲಿ 41 ಕ್ಷೇತ್ರ ಇದೆ. ಕಲ್ಯಾಣ ಕರ್ನಾಟಕದಲ್ಲಿ 41 ಫಸ್ಟ್ ಆಯ್ತು. ಎಲ್ಲಿನೂ ಆಗಿಲ್ಲ. ಬಾಲ್ಕಿಯಲ್ಲಿ ಮಾತ್ರ 400 ಮನೆ ಆಗ್ತಾ ಇದೆ. ಇವರಿಗೆಲ್ಲ ನಾನು ನನ್ನ ಜಾಗದಲ್ಲಿ ಕೂಡಿಸ್ಬಿಟ್ಟಿದ್ದೆ. ನಮ್ ಚುನಾವಣೆ ಬಂತು, ಸುಮ್ಮನೆ ಹೇಳ್ತಾ ಇದ್ದೀನಿ, ಇದು ತಮಾಷೆಗಾಗಿ ಹೇಳ್ತಾ ಇದ್ದೇನೆ. ನನ್ನ ಚುನಾವಣೆ ಬಂತು. ಚುನಾವಣೆ ಬಂದಾಗ ನಮ್ಮ ವಿರೋಧಿಗಳು ಹೋದ್ರು ಇವ್ರ ಹತ್ರ. ಬಹಳ ಕಡೆ ಎಲ್ಲೂ ಕೂಡಿಸಿಲ್ಲ. ನಂದೇ ಒಂದು ಯಾವ್ದೋ ಬಹಳ ದಿವಸ ಕೆಳಗಡೆ ತಗೊಂಡಿದ್ದಂಥದ್ದು ರೈಲ್ವೆ ಸ್ಟೇಷನ್ ಎದುರುಗಡೆ ಜಾಗ ಇತ್ತು. ಸುಂದ್ರೆ ಕ್ಯಾ ಸಭೆ कोई तो आए साहब, तुमको 10 साल से तुमको धोखा दे रहे, मकान नहीं दे रहे, तुम चलो हमको वोट डाले. तुम मेरे खिलाफ वोट डाले पूरे लोग. ನಾನು ಹೋದಲ್ಲಿ ಎಲೆಕ್ಷನ್ ದಿವಸ ಹೋಗಿ ನೋಡ್ತೀವಿ, ಎಲ್ಲ ಬಿಸ್ಕಿಟ್ ವೋಟ್ ಹಾಕ್ಲಿಕ್ಕತ್ತಾರೆ. ಏನ್ ಮಾಡೋದಪ್ಪ, ಏನ್ ನನ್ನ ಜಾಗದಾಗೆ ಕೂತಿದ್ದೀರಿ ನೀವೆಲ್ಲ, ಯಾಕೆ ಹಿಂಗ್ ಮಾಡ್ತಾ ಇದ್ದೀರಿ ಎಲ್ಲರೂ? ಸಬ್ ಯಾಕಂದ್ರೆ ಸಬ್ ಮಕಾನೇ ಇದೆ, ಅದ ಜಾಗ ಕೊಟ್ಟಿನಲ್ಲಪ್ಪ, ನಂದೇ ಜಾಗ ಇದೆ. ಆಯ್ತು, ಪಾಪ ಅವ್ರಿಗೆ ಏನೂ ಗೊತ್ತಾಗೋದಿಲ್ಲ. ಜನ ಅವ್ರಿಗೆ ಹೆಂಗ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದಕ್ಕೆ ಏನಿದೆ, ಆ DC ಅವರಿಗೆ ಹೇಳಿದ್ದೇನೆ, SP ಅವರು ಇದ್ದಾರೆ ಇಲ್ಲಿ, ಒಬ್ಬ ಪೊಲೀಸ್ ಬೀಟ್ ಕ್ಯಾರಿ. ನಂದೇನು ಅಂದ್ರೆ ಮತ್ತೆ ಇವ್ರಿಗೆ ಯಾರಾದ್ರೂ ಓಡೋದ್ ಹೊರಗೆ ಹಾಕಿ ನಾವು ಕೊಡ್ತೀವಿ ನೀವು ಕೊಡ್ತೀವಿ ಅಂತ ಮಾಡಿದೆ. 5 ಲಕ್ಷ ಇದ್ದೀವಿ, 10 ಲಕ್ಷ ಫ್ರೀ ಸೈಟು, ಫ್ರೀ ಮನೆ. ಆ ರೀತಿ ಆಗಬಾರ್ದು. ಪರ್ಫೆಕ್ಟ್ ಆಗಿ ರಿಜಿಸ್ಟ್ರೇಷನ್ ಮಾಡಿ. ಈ ಮನೆ ನಾವೇನು ಅವ್ರಿಗೆ ಕೊಡ್ತಾ ಇದ್ದೇವೆ, ಇದು ಟ್ರಾನ್ಸ್ಫರ್ ಆಗೋದಿಲ್ಲ. ಈ ಮನೆ 10 ವರ್ಷ 15 ವರ್ಷ ತನಕ ಇದು ಬೇರೆಯವ್ರ ಹೆಸರಲ್ಲಿ ಮನೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಬರೋದಿಲ್ಲ. ಇದು ನಿಮ್ಮದೇ ಮನೆ. ನಿಮ್ಗೆ ಇರ್ಲಿಕ್ಕೆ ಮತ್ತೊಂದಕ್ಕೆ ವಿದ್ಯುತ್ ಇದೆ, ನೀರಿದೆ, ಎಲ್ಲವೂ ಇದೆ, ಎಲ್ಲ ಕೊಟ್ಟಿದ್ದೇವೆ. ನಿಮ್ಮ ಮನೆಯಲ್ಲಿ ನೀವಿರಬೇಕು. ಮತ್ತೆ ಅಲ್ಲಿ ಇಲ್ಲಿ ಹೋಗಿ ಏನೋ ಗಡಬಡ ಮಾಡಕ್ ಹೋಗ್ಬೇಡಿ. ಅಲ್ಲಿ ಕಬ್ಬಿಣದ ಅಲ್ಲಿ ತಗೊಂಡು ಹೋದ, ಇಲ್ಲಿ ತಗೊಂಡು ಹೋದ ಅಂತದೆಲ್ಲ ಮಾಡಬೇಡ್ರಿ, ಬಿಟ್ಬಿಡ್ರಿ. ಉದ್ಯೋಗ ಮಾಡ್ರಿ, ನಿಮ್ಮ ಮಕ್ಕಳಿಗೆ ಶಾಲೆಗೆ ಕಳಿಸ್ರಿ ಒಳ್ಳೆ ರೀತಿಯಿಂದ. तुम्हारे बच्चों को पढ़ाई करा रहे, पढ़ रहे बच्चे, पढ़ रहे क्या नहीं? ಮತ್ತೆ ನೀವೆಲ್ಲ ಭಿಕ್ಷಾಟನೆಗೆ ಯಾರು ಹೋಗಬಾರ್ದು, ಪ್ರಮಾಣ ಮಾಡಬೇಕು. ನಮ್ಮ ಮನೆ ಎದುರೇ ಬರ್ತೀರಿ, ನನ್ನ ವಾಹನ ಎದುರುಗಡೆ ನಿಂದಿರ್ತೀರಿ, ಮತ್ ಹೋಯ್ತಾ ಹೋಯ್ತಾ ಏನೋ ಮಾಡಿಲ್ಲ ನನಗೆ ಬೈತ್ರಿ ಇಲ್ಲ. ಅದಕ್ಕೆ ಅದೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. समझ में आया बोलने का? ಅದಕ್ಕೆ ಇವತ್ತು ನಿಮ್ಗೆ 70 ಮಂದಿ ಕೊಡ್ಲತ್ತಿದ್ದೆವು. ಇನ್ನೊಂದು 30 ಫ್ಯಾಮಿಲೀಸ್ ಇರಬಹುದು. 300 ಮನೆ ಏನಿದೆ, अबे 5,75,000 रुपए सरकार दिया है, हम दिए. कौन दिए? हमारे मुख्यमंत्री सिद्धरामैया साहब दिए. जमीर अहमद हमारे हाउसिंग मिनिस्टर है, और मैं कोशिश करके 1.6 लाख रुपए का मकान फ्री में दे रहे तुम लोगों को. तो मकान रख लेते हैं क्या? फिर किसी को देके फिर भाग जाने का? ऐसा नहीं होना. अच्छी तरह से रहना तुम. और पूरा जिलाडलित, पूरे DC, SP, CO, यहाँ के DSP, यहाँ का तहसीलदार, सबको हमने बोला है. सभी लोग तुम्हारा ध्यान रखेंगे और तुमको सिक्योरिटी भी देंगे. अच्छा काम करो, तुम्हारे बच्चों को पढ़ाओ, अच्छे नागरिक बन के वो लोग आगे आना चाहिए. वो करे तो हमको भी खुशी होती है. ठीक है? आगे किसको तो सपोर्ट करो, तुम तो कोई बोलता नहीं. अच्छी बात है. ठीक है. तो ಅದಕ್ಕೆ ಎಲ್ಲ ಅಧಿಕಾರಿಗಳು ಇದೊಂದು 15 ದಿವಸ ಮಾನಿಟರ್ ಮಾಡಿ ಒಂದು ಯಾವ್ದಾದ್ರು NGO ನೋಡಿ ಅಂತ ಹೇಳಿದ್ದೇನೆ. ಅವ್ರಿಗೆ ಹೆಂಗಿರ್ಬೇಕು ಫ್ಲಾಟ್ ಅಲ್ಲಿ ಗೊತ್ತಿಲ್ಲ. ಇಲ್ಲೊಂದು ಶಾಲೆ ಇರ್ಬೇಕಲ್ಲ, BO ಅದರಲ್ಲಿ. ಇಲ್ಲೊಂದು ಶಾಲೆ ಇಲ್ದಂದ್ರೆ ಶಾಲೆ ಪ್ರಾರಂಭ ಮಾಡೋಣ, ಒಂದು ಕಟ್ಟಡ ಕೊಡೋಣ. ಆ ಮಕ್ಕಳಿಗೆಲ್ಲ ಶಾಲೆ ಇಲ್ಲಂದ್ರೆ ಅಲ್ಲಿ ಅವರಿಗೆಲ್ಲ ಸ್ವಲ್ಪ ಎಜುಕೇಟ್ ಮಾಡಿ ಶಾಲೆಗೆ ಹೋಗ್ಬೇಕು, ಅವರು ಕನ್ನಡ ಕಲಿಬೇಕು. ಅಷ್ಟು ಮಾಡಿ. ಬಸವನಗರ ಇದೆ, ಇಲ್ಲೇ ಇದೆ, ಅದೆಲ್ಲ ನೋಡ್ರಿ. ಮತ್ತೆ ಬಾಲ್ಕಿ ನಾಗರಿಕರಿಗೆ, ಯಾಕಂದ್ರೆ ಮುನ್ಸಿಪಾಲಿಟಿ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಇದ್ದೀರಿ, ನೀವೆಲ್ಲ ಮಾಡಿ ನಮ್ಗೇನ್ ಮಾಡಿರಿ ಅಂತ ಕೇಳಬಹುದು. ಅದಕ್ಕೆ ಈಗೆಲ್ಲ ಬಡವರಿಗೆ ಕೊಡ್ತಾ ಇದ್ದೀನಿ.
ಈಗ ಮುಂದೆ ಇನ್ನೂ ಜಾಗ ನೋಡ್ರಿ ಅಂತ ಹೇಳಿದ್ದೀನಿ ತಹಶೀಲ್ದಾರ್ಗೆ. ಇಲ್ಲಿ ಏನಾದ್ರೂ ಒಂದು 20-50 ಎಕರೆ ಜಮೀನ್ ಸಿಕ್ಕರೆ ಫ್ರೀ ಆಗಿ ಒಂದು 500,000 ಜನರಿಗೆ ಯಾರ್ಯಾರಿಗೆ ನಿವೇಶನ ಇಲ್ಲ ಅವರೆಲ್ಲರಿಗೆ ನಿವೇಶನ ಕೊಡಬೇಕು ಅನ್ನುವಂತ ತೀರ್ಮಾನ ನಾನು ಮಾಡಿದ್ದೇನೆ. ಹಣ ಎಲ್ಲಿಂದಾದ್ರೂ ತರ್ತೇನೆ. ಅದಕ್ಕೆ ವಿದ್ಯಾರ್ಥಿಗಳು ಪರಿಸರ ಪ್ರಕೃತಿ ಸಂರಕ್ಷಣೆ ಮಾಡಬೇಕು. ಮತ್ತೆ ನಿಮ್ಗೆ ಈಗ ಮನೆ ಕೊಡ್ತಾ ಇದ್ದೀವಿ, ಆ ಮನೆ ಇಟ್ಕೊಂಡು ಸ್ವಚ್ಛತೆ ಕಾಪಾಡಬೇಕು ನೀವೆಲ್ಲ. ಗೊತ್ತಾ? अच्छा कपड़ा अच्छा अच्छी तरह से जैसा है वैसा क्लीन स्वच्छ रहना चाहिए. ठीक है? समझ में है? हाँ ठीक है. ಎಲ್ಲರಿಗೆ ಧನ್ಯವಾದ. ಲೇಟ್ ಮಾಡಿ ಬಂದ್ರು, ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿದಿರಿ, ಕಾರ್ಯಕ್ರಮ ಯಶಸ್ವಿ ಮಾಡಿದಿರಿ. ಈಗ ಎಲ್ಲರಿಗೆ ಕರೀತಾರೆ, ಇಲ್ಲಿದ್ದವರಿಗೆ ಎಲ್ಲರಿಗೆ ಕರೀತಾರೆ. एक-एक को बुलाते, जिसको बुलाते वो हक पत्र लेके जाना. और ಅಲ್ಲಿ ಹೋಗಿ ನಾವು ಒಳಗೆ ನೋಡ್ತೀವಪ್ಪ ಫ್ಲಾಟ್ ಅಲ್ಲಿ ಅವ್ರಿಗೆ ನಂಬರಿಂಗ್ ಮಾಡ್ಬೇಕು. ಏನಂದ್ರೆ ಹೆಂಗ್ ಮಾಡ್ತೇವೆ, ಬ್ಲಾಕ್ 1 ಬ್ಲಾಕ್ 1 to ಇಲ್ಲಿ 33 ಇದೆಯಲ್ಲ, ಅಲ್ರಿ ಬ್ಲಾಕ್ 1 to ಬ್ಲಾಕ್ 33 ಮಾಡಬಹುದು ಅಲ್ಲ. ಬ್ಲಾಕ್ 33 ಮಾಡಿದ್ರೆ ಗ್ರೌಂಡ್ ಫ್ಲೋರ್ 1 2 3 4, ದೆನ್ ಫಸ್ಟ್ ಫ್ಲೋರ್ 1 2 3 4 12 ಅವಲ್ಲ. ಆ ರೀತಿ ಬೈಫರ್ಕೇಟ್ ಮಾಡ್ರಿ, ಕನ್ಫ್ಯೂಷನ್ ಆಗೋದ್ ಬೇಡ. ಮಾಡಿ ಅವರಿಗೆಲ್ಲ ಎಷ್ಟು ಜನ ಶಿಫ್ಟ್ ಆಗ್ಯಾರಲ್ಲ, ಶಿಫ್ಟ್ ಆಗಿದವರಿಗೆ ಅಲ್ಲಿ ಇರ್ಬೇಕು. ಅವರು ಅಲ್ಲಿ ಒಂದ್ 4 ಜನರಿಗೆ ಯಾರ್ಯಾರಿಗೆ ಕೊಟ್ಟಿರಿ ಕೂಡಿಸ್ರಿ, ಒಂದೆರಡು ವಿಸಿಟ್ ಮಾಡ್ತೀವಿ ನಾವು. ವಿಸಿಟ್ ಮಾಡಿ ಹೊರಡ್ತೀವಿ. ಮೂಲ ಸೌಕರ್ಯ, ರಸ್ತೆ, ಚರಂಡಿ, ಕುಡಿಯೋ ನೀರು ಎಲ್ಲ ಆಗಿದೆಯಾ? ಯಾರು ಮುನ್ಸಿಪಾಲಿಟಿ ಚೀಫ್ ಆಫೀಸರ್ ಬಾಪ ಸಂಗಮೇಶ್, ನಿಮ್ ಜವಾಬ್ದಾರಿ ಇದು, ಗೊತ್ತಾಯ್ತಾ? ಏನ್ರ ಇದ್ರೆ ಡಿವೈಎಸ್ಪಿ ಅವರೇ ಒಬ್ಬ ಕಾನ್ಸ್ಟೇಬಲ್ಗೆ ಇಲ್ಲಿ ಹಾಕಿ, ಒಬ್ಬ ಕಾನ್ಸ್ಟೇಬಲ್ಗೆ ಹಾಕಿ ಸ್ವಲ್ಪ ಒಂದು 15 ದಿವಸಕ್ಕೆ ಟಿಕೆಟಿಂಗ್ ಫಿಟ್ ಮಾಡ್ಲಿಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಡಿ. ನೀವು ಸ್ವಲ್ಪ ತಹಶೀಲ್ದಾರ್ಗೆ ಕೋಆಪರೇಟ್ ಮಾಡ್ಲಿಕ್ಕೆ ಹೇಳಿ ಅವರು.